ಒಂದು ಕ್ಷೇತ್ರಕ್ಕೆ ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ನಮ್ಮ ಅಜ್ಜಿ ಮನ್ಸ್ ಮಾಡಿದ್ರೆ ಶಿವನ್ ಹೇಳಿಸ್ಬಿಡ್ತಾರೆ. ನನಗ್ ಜಾಗ ಇಲ್ದಿದ್ದಕ್ಕೆ ನಾವು ಇಂದ 4 ಜನ ಕುಂದಿರ್ಬೇಕು. ಸ್ವಲ್ಪ ಬೇಗ ಬಂದಿದ್ರೆ ನಾವು ಜಂಬೂ ಸವಾರಿನ ನೋಡ್ಬೋದಾಗಿತ್ತು. ನೀನು ಏನಂತೇವ ನಮ್ಮಿಂದ ಬರ್ತೀಯಲ್ಲ ಅಂತ ಕೇಳಿದ್ ನಾನು ಸಂಬಂಧ. ನನ್ನ ಮೂಗ್ ಮೇಲೆಲ್ಲ ನೋಡಿ ಹೆಂಗ್ ಪರ್ಚಾಡಿದಾನೆ. ಜಾತ್ರೆ ಅಲ್ಲೆಲ್ಲ ಮಿಷನಲ್ಲಿ ಕೊಡ್ತಾರೆ, ಇಲ್ಲೆಲ್ಲ ಕೈಯಿಂದ ಸ್ಕ್ವೀಸ್ ಮಾಡಿಬಿಟ್ಟು ಕೊಡ್ತಾರೆ. ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಪ್ರಿಯಾಂಕಾ ಗಡದ್ಮ ಚಾನಲ್. ಸೊ ಖುಷಿ. ಓಕೆ, ಸೊ ಎಲ್ಲರೂ ಇವಾಗ ಆಲ್ರೆಡಿ ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದಾರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ವೋ ಬೇಗ ಹೋಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಬಿಡಿ. ಹೀಗೆ ನನ್ನ ವೀಡಿಯೋಸ್ನ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ, ಇವಾಗ ಆಲ್ರೆಡಿ 7 o'clock ಆಗಿದೆ. ಊರಲ್ಲಿದ್ದೀನಿ. ಇಲ್ಲಿ ನಮ್ಮ ಊರಲ್ಲಿ ಒಂದು ಫೇಮಸ್ ಆಗಿರೋ ಒಂದು ಟೆಂಪಲ್ ಇದೆ, ಅಂಬಾದೇವಿ ಟೆಂಪಲ್ ಅಂತ. ಸೊ ಇವಾಗ ಆ ಟೆಂಪಲ್ಗೆ ನಮ್ಮ ಫ್ಯಾಮಿಲಿ ಎಲ್ಲ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಡೇ ಟೈಮಲ್ಲಿ ಹೋಗಬೇಕಿತ್ತು, ಬಟ್ ನಂದು ಕೆಲಸ ಇದ್ದಿದ್ದರಿಂದ ನಮಗೆ ಹೋಗೋಕ್ಕಾಗಲಿಲ್ಲ. ಇವಾಗ ಹೋಗ್ತಾ ಇದ್ದೀವಿ ಎಲ್ಲರೂ ವಿತ್ ಮೈ ಗುಂಡು ಬರ್ರಿ ಜೇಜಿಗೋಗೊಂಡ್ರಿ ಗುಂಡು ಬಾ. ಇಲ್ಲಿದ್ದಾಳೆ ನಮ್ಮ ತಂಗಿ, ಅವಳು ಕೂಡ ಹೋಗ್ತಾ ಇದ್ದಾಳೆ. ನನ್ನ ಮೂಗ್ ಮೇಲೆಲ್ಲ ನೋಡಿ ಹೆಂಗ್ ಪರ್ಚಾಡಿದಾನೆ. ನಿನ್ನ ನೆನಪಿಗೆ ಎಲ್ಲ ಹೆವಿ ಹಿಂಗೆಲ್ಲ ಖರ್ಚು, ಮೂಗಿನ ಮೇಲೆ, ಹಣೆ ಮೇಲೆ, ಇಲ್ಲಿ ಕೆನ್ನೆ ಮೇಲೆ ಎಲ್ಲ ಕಡೆನೂ ಪರ್ಚಾರ ಬಿಟ್ಟಿದ್ದಾನೆ. ತಗೊಂಡು ಶೂಸ್ ನೀನು ಕಾರ್ಯಕರ್ತ ನೋಡಿ 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 ನೋಡಿ. ಅಮ್ಮ ಅಮ್ಮ ಗುಂಡು ನೋಡಿ ಹಿಂಗೆ ಬೀಳ್ತಾ ಇದ್ದಾನೆ. ನನಗ್ ಜಾಗ ಇಲ್ದಿದ್ದಕ್ಕೆ ನಾವು ಇಂದ 4 ಜನ ಕುಂದಿರ್ಬೇಕು. ಆಕ್ಚುಲಿ 3 ಹೋಗೋ ಪ್ಲಾನ್ ಇತ್ತು. ಅಡ್ಡದಲ್ಲಿ ವಿನಯ್ ಬಂದು ನಮ್ಮಮ್ಮಿ ಕೇಳಿದ್ರು ಬರ್ತೀಯಾ ಅಂತಂದು. ಬರ್ತೀನಿ ಅತ್ತಿ ಅಂತೇಳಿ ಬಂದ್ಬಿಟ್ಟ. ಇವಾಗ ನಾನು ಅದಕ್ಕೆ ಅವನಿಗೆ ಶಿಕ್ಷೆ, ಅವನ ಮೇಲೆ ನಾನು ಕುಂದಿರ್ತೀನಿ. ದೊಡ್ಡ ಶಿಕ್ಷೆ ಇದೆ, ಯಾಕಂದ್ರೆ ನಾನು ಕುಂತಿದ್ದೀನಿ ನೋಡಿ. 80 kg ಬಂದ್ಬಿಡು 100 kg ಇದೀನಿ. ನಾನ್ ಮೊನ್ನೆ ಯಾವಾಗ ಹುಬ್ಳಿಗೆ ಹೋದ ಚೆಕ್ ಮಾಡ್ಸಿದ್ದು. ಎಷ್ಟಂದ್ರ 54 ಹಂಗೇನಿಲ್ಲ, ನಾನು ಇದ್ರ ಮೇಲೆ ಕುಂದ್ರೋದು. ವಿಭೂತಿ ಪಟ್ಟ ನೋಡ್ರಿ ಹೆಂಗ್ ಕಾಣಿಸ್ತಿದೆ. ನಾವೆಲ್ಲ ದೇವ್ರ ನಂಬೋದಿಲ್ಲ. ನಮ್ಮ ಅಜ್ಜಿ ನಮ್ಮಷ್ಟು ದೇವ್ರು ಯಾರು ನಂಬೋದಿಲ್ಲ ಪ್ರಪಂಚದಲ್ಲಿ. ನಮ್ಮ ಅಜ್ಜಿ ಮನ್ಸ್ ಮಾಡಿದ್ರೆ ಶಿವನ್ ಹೇಳಿಸ್ಬಿಡ್ತಾಳೆ. ನಾನು ಆನ್ ಮಾಡಕತ್ತೀನಿ, ಇಲ್ಲಿ ನೋಡ್ರಿ ಅಕ್ಕ. ಮಾಡಿದೆ ಪ್ರಿಯಾಕ ಬಿಟ್ರಿ ಈತನ ಲಾಗರ್ ಆತ ನೋಡು. ನಿನ್ಕಿನ್ ಈತನ ಓಡಂಗದನ. ನಿನ್ ಫೋನ್ ಇವರು ಕೂಡ ಬಲವೇ ಮೌನ ಸಾಂಗ್ ಬಿಡ್ತೀವಿ. ಹಾಯ್ ಫ್ರೆಂಡ್ಸ್, ಹಾಯ್ ಗಂಡು, ಹಾಯ್ ಜನರೇ. ನಾವು ಇವಾಗ ಸಿದ್ಧ ಪರ್ವತದ ಕ್ಷೇತ್ರಕ್ಕೆ ಹೋಗ್ತಾ ಇದ್ದೀವಿ. ಅದು ಒಂದು ಶಕ್ತಿಪೀಠ. ಅದು ಇವಾಗ ಹೆಂಗಂದ್ರೆ ಕೊಲ್ಲೂರು, ಶೃಂಗೇರಿ ಆ ಥರ ಎಲ್ಲ, ಇದು ಅಂಬಾಮಠ, ಸಿದ್ಧ ಪರ್ವತ ಅಂಬಾಮಠ ಕೂಡ ಒಂದು ಪುಣ್ಯಕ್ಷೇತ್ರ. ಆ ದೇವಿ ಪ್ರತ್ಯಕ್ಷ ಆಗಿರುವಂತ ಒಂದು ಸ್ಥಳ. ಇದು ಬಹಳ ಪುಣ್ಯಕ್ಷೇತ್ರ. ಇದು ಎಲ್ಲಿಂದನೋ ಈ ಒಂದು ಕ್ಷೇತ್ರಕ್ಕೆ ಗುಜರಾತ್, ಮಹಾರಾಷ್ಟ್ರ, ಪಂಜಾಬ್ ಎಲ್ಲ ಕಡೆಯಿಂದನೂ ಜನ ಬರ್ತಾರೆ. ಇಲ್ಲಿ ದೇವಿ ಪ್ರತ್ಯಕ್ಷಳಾಗಿರುವಂತ ಒಂದು ಸ್ಥಳ. ಹಾಗೆ ಚಿದಾನಂದ ಅವಧೂತರಿಗೆ ಆ ದೇವಿ ಪ್ರತ್ಯಕ್ಷಳಾಗಿದ್ದಾಳೆ ಅಂತ ಹೇಳ್ತಾರೆ. ಅದು ಅಲ್ಲಿ ಒಂದು ಗವಿ ಇದೆ, ಅಲ್ಲಿ ಚಿದಾನಂದ ಅವಧೂತರ ಗವಿಯಲ್ಲಿ ದೇವಿ ಪ್ರತ್ಯಕ್ಷಳಾಗಿ ತನ್ನ ಚರಿತ್ರೆಯನ್ನು ಹೇಳಿದಾಗ ಚಿದಾನಂದ ಅವಧೂತರು ಬರಿತಾ ಇದ್ರಂತೆ ದೇವಿ ಚರಿತ್ರೆಯನ್ನ. ಹಾಗೆ ಅದು ನಾವು ನೋಡಲ್ಲ, ಹಿರಿಯರು ಹೇಳುವಂತ ಒಂದು ಮಾತು. ನಿಜವಾಗ್ಲೂ ಆ ಒಂದು ಪುಣ್ಯಕ್ಷೇತ್ರಕ್ಕೆ ನಾವು ಹೊರಡ್ತಾ ಇದ್ದೀವಿ. ಇವತ್ತು ಅಂಬಾದೇವಿಯ ಒಂದು ದರ್ಶನವನ್ನು ಪಡ್ಕೋತಾ ಇದ್ದೀವಿ. ಆಮೇಲೆ ಇನ್ನೊಂದು ವಿಶೇಷ ಅಂದ್ರೆ ಏನು, ನಮ್ಮೂರು ದಣಿ ಉದ್ಬಾಳ ದಣಿ ನಾಡಗೌಡ್ರು, ಅವರು ಇಲ್ಲಿ ಬಂದು ಅವ್ರದೇ ಆದ ಹಳ್ಳಿ. ಅವ್ರು ಬರೋತನ ತೇರು ಹೇಳ್ತಿದ್ದಿಲ್ಲ. ಅವ್ರು ಬಂದ ಮೇಲೆ ತೇರು ಉತ್ಸಾಹ ಸ್ಟಾರ್ಟ್ ಆಗೋದು. ಅವ್ರು ಬಂದು ಕಾಯಿ ಹೊಡೆದಿಂದ ಅವಾಗ ಅಪ್ಪಣೆ ಕೊಡ್ತಿದ್ರು. ಅಲ್ಲಿಂದ ಉತ್ಸಾಹ ತೇರು ಎಲ್ಲ ಮುಗಿಸಿದ್ದು ಅವಾಗ ಹೋಗ್ತಾ ಒಂದು ಸಲ ಏನಾಗಿತ್ತು, ಪೂಜಾರಿಗೆ ಏನೋ ಕಾಯಿ ಹೊಡಲಿಲ್ಲ ಅಂತ ಅವ್ರದ್ದು ಕಾಣಿಕೆ ಕೊಡೋಣಂತ. ಇಲ್ಲ ನಮ್ದು ಅದು ಹಳ್ಳಿಗಳು 72 ಹಳ್ಳಿ ನಮ್ಮದೇ ಇದು. ಇದ್ರಾಗ ಬರ್ತೈತೆ
ನಾವು ಆಮೇಲೆ ಕಾಯಿ ಹೊಡೆದು ಸಾಗಿಸ್ತು ಅಂದರೆ ಆತ ಅಟಿ ಮಾಡಿದ್ನಂತ. ಅಟಿ ಮಾಡಿದ್ರೆ ನಾನು ಕಾಯಿನೂ ಹೊಡ್ಯಾಗಲ್ಲ ಏನಿಲ್ಲ, ನೀನು ಏನಂತೇವ ನಮ್ಮಿಂದ ಬರ್ತೀಯಲ್ಲ ಅಂತ ಕೇಳಿದ್ನಂತ ಅಂಬನ. ಅವಾಗ ಅಂಬಮ್ಮ ಒಂದ ಮಾತಿಗೆ ಬರ್ತೀನಿ ಅಂದ್ಲಂತ. ಅಂದಾಗ ಅವಾಗ ಆತ ನೀನು ಬರ್ತಿ ಖರೇವ, ನಾ ಮುಂದೆ ಹೋಗ್ತೀನಿ ಬರ್ತಿದ್ದಿ, ನಿನ್ನ ಕೂನ ಏನ ಈಗ ಬಂದಾಳ ಏನು ಕೂನ ಅಂತ ಕೇಳಿ. ನಿಮ್ಮ ಊರ ತಕ್ಕ ಒಂದು ಹಳ್ಳ ಐತೆ, ಹಳ್ಳದ ತಕ್ಕ ಎತ್ತು ನಿಂದಿರ್ತಾವ, ಮುಂದಕ್ಕೆ ಹೋಗೋಗಲ್ಲ, ಒದರ್ತಾವ ನೋಡು ಅಂದ್ಲಂತ. ಗಾಲಿ ಹಾಕಿಬಿಡ್ತೀನಿ, ಗಾಲಿ ತಿರುಗಾಗಲ್ಲ ಅಂತ ಹೇಳ್ಬಿಟ್ರಂತ. ಆವಾಗ ಅದಕ್ಕೆ ಅಲ್ಲಿಗೆ ಬಂದಾಗ ಅಲ್ಲಿ ಬಂದು ಎತ್ತು ಎಷ್ಟು ಬಡಿತಾರಂತ, ಎತ್ತು ಹೋಗಲ್ಲ ಅಂತ, ಗಾಲಿ ಮುಂದಕ್ಕೆ ಹೋಗಲ್ದಂತ. ಆವಾಗ ಮಾತು ಗೊತ್ತಾಯ್ತಂತ ದಣಿಗೆ. ಆವಾಗ ಅಂಬಮ್ಮ ಬಂದ, ತಾಯಿ ನನ್ನ ಮಾತಿಗೆ ಗೌರವ ಕೊಟ್ಟ ಅಂತ ಕಳಿಸಿ ಅವಾಗ ಅಲ್ಲಿ ಸ್ಟಾರ್ಟ್ ಮಾಡಿ ಬಂಡಿಯಲ್ಲಿ ಇದು ಮಾಡಿ ತಮ್ಮದು ಇವ್ರನ್ನ ಕಳಿಸ್ತಾರೆ. ಊರಿಂದ ಕುಂಭ ಕಳಸ ಎಲ್ಲ ಹೋಗಿ ಒಂದು ಬಿಂದಿ ತುಂಬ್ಕೊಂಡು ಹೋಗಿ ಒಂದು ಸಣ್ಣದು ಕಟ್ಟಿ ಮ್ಯಾಗಿಟ್ಟಿದ್ರು, ಸ್ಥಾಪನೆ ಮಾಡಿದ್ರು. ಅದರಿಂದ ಈಗ ಅರ್ಧ ಸಿದ್ಧ ಪರ್ವತ ಅದಾಗೈತೆ. ಉದ್ದು ಬಾಳಂಬಸ್ಕೆ ಇವೆಲ್ಲ ಕತೆಗಳು ಕೇಳಕ್ ಬಹಳ ಇಂಟ್ರೆಸ್ಟ್ ಬರುತ್ತಾ. ಇವೆಲ್ಲ ಚಿಕ್ಕ ಮಕ್ಳಿಗೂ ನಾವು ತಿಳಿಸ್ಕೊಡ್ಬೇಕು. ನನ್ನ ಮಗನಿಗೂ ನಮ್ಮ ಅಜ್ಜಿ ಹೇಳ್ಕೊಡ್ತಾಳೆ ಮುಂದೆ ದೊಡ್ಡವನಾದ್ಮೇಲೆ. ಅವ್ನು ಸೈಲೆಂಟ್ ಕುಂತ್ಕೊಂಡು ಇಷ್ಟೊತ್ತವರೆಗೂ ಕೇಳಿಸ್ಕೊಳ್ತಾ ಇದ್ದೆ. ಗುಂಡು ಚಿನ್ನಮ್ಮ ಕೇಳಿಸ್ಕೊಂಡ್ರಿ ಕತ್ತಿನ ಅಂಬಾದೇವಿ ಕತ್ತಿ ಕೇಳಿಸ್ಕೊಂಡ್ರಿ ನೀವು? ಯಾರಾದ್ರೂ ನಮ್ಮ ಕಡೆ ಉತ್ತರ ಕರ್ನಾಟಕದ ಕಡೆ ಯಾರಾದ್ರೂ ಬಂದ್ರೆ, ಹಂಪಿ ಆ ಕಡೆ ಎಲ್ಲ ಬಂದ್ರೆ ದಯವಿಟ್ಟು ಅಂಬಾದೇವಿ ಮಠನ ಕ್ಷೇತ್ರಕ್ಕೆ ಮಠಕ್ಕೆ ಬಂದು ಹೋಗಿ. ನಿಜವಾಗ್ಲೂ ತುಂಬಾ ಮನಸ್ಸಿಗೆ ನೆಮ್ಮದಿ, ಖುಷಿ ಎಲ್ಲಾನು ಸಿಗುತ್ತೆ. ಇವಾಗ ಇಲ್ಲಿ ಜಂಬೂ ಸವಾರಿ ಇತ್ತಂತೆ. ಸೊ ನಾವು ಸ್ವಲ್ಪ ಲೇಟ್ ಆಗೋಯ್ತು. ತುಂಬ ಗಲಾಟೆ ಇದೆ, ತುಂಬ ಜನಗಳಿದ್ದಾರೆ. ಸ್ವಲ್ಪ ಬೇಗ ಬಂದಿದ್ರೆ ನಾವು ಜಂಬೂ ಸವಾರಿನ ನೋಡ್ಬೋದಾಗಿತ್ತು. ಬಂದ್ಬಿಟ್ಟಿವಿ, ತುಂಬಾ ರಶ್ ಇದೆ. ಯಪ್ಪ ಏನ್ ಮಾಡ್ಬೇಕು ಗೊತ್ತಾಗೋಲ್ತು. ಇವನ್ ಕರ್ಕೊಂಡು ಒಳಗಡೆ ಹೋಗಲ್ಲ. ಮಮ್ಮಿ ಹೊರಗಡೆ ನಿಂತು ನಮಸ್ಕಾರ ಮಾಡ್ತಾರೆ. ನಾವು ಬೆಂಗಳೂರಲ್ಲೆಲ್ಲ ಶಾಪ್ಗಳಿಗೆ ಹೋಗ್ಬಿಟ್ಟು ಬಳೆಗನ್ನ ತೊಗೊತೀವಿ. ಬಟ್ ಇಲ್ಲಿ ನೋಡಿ ಜಾತ್ರೆಯಲ್ಲಿ ಇಲ್ಲಿ ನಮ್ಮಮ್ಮ ಇವಾಗ ದೇವಿ ಒಂದು ಪುರಾಣನ ಮಾಡ್ತಾ ಇದ್ದಾರೆ, ತೋರಿಸ್ತೀನಿ. ಸಕಲ ಮಂತ್ರವು ನೀವೇ, ಸರ್ವಂಬು ನೀವೇ, ಶಾಂಭವಿ ನೀವೇ, ನಿಶ್ಶಬ್ದಂಬು ನೀವೇ, ಬುದ್ಧಂಬು ನೀವೇ. ಕಬ್ಬಿನ ಹಾಲು ಅಲ್ಲೆಲ್ಲ ಮಿಷನಲ್ಲಿ ಕೊಡ್ತಾರೆ, ಇಲ್ಲೆಲ್ಲ ಕೈಯಿಂದ ಸ್ಕ್ವೀಸ್ ಮಾಡಿಬಿಟ್ಟು ಕೊಡ್ತಾರೆ. ನಂಗೆ ತುಂಬ ಇಷ್ಟ. ಎಲ್ಲೇ ಜಾತ್ರೆಗೆ ಹೋದ್ರೂ ಮಸ್ಟ್. ನಾನು ವಿಡಿಯೋದಲ್ಲಿ ಇದ್ದೀನೇ ಇಲ್ವಾ? Summer night, and you're never gonna see us again.
ಬರಕ್ ಕುಂತಿತ್ತು ತಗನಿ. ಬಜ್ಜಿ ಬಿಡು. ನನಗೆ ಊರಲ್ಲಿ ಬಜ್ಜಿ ತಿನ್ನೋಕೆ ಇಷ್ಟ ಆಗಲ್ಲ, ಬಟ್ ಜಾತ್ರೆಯಲ್ಲಿ ಜಗ್ಗೆ ಹಿಟ್ಟನ್ನು ಮಾಡ್ಬಿಡ್ರಿ, ಸ್ವಲ್ಪ ಈರುಳ್ಳಿ ಜಾಸ್ತಿ ಇದು ಮಾಡಿ ಈರುಳ್ಳಿ ಜಾಸ್ತಿ ಬೇಕು. ಏನು ನೋಡಕ್ ಕುಂತೀರಿ? ಜಾತ್ರೆಯಲ್ಲಿ ಜಾತ್ರೆ. ಇವತ್ತಿನ ಜಾತ್ರೆ ತೊಗೊಂಡು ಏನು ಬೇಕು? ಯಾವಾಗ ತೊಗೊಂಡಿಲ್ಲ, ಇವಾಗ ಯಾಕೆ ಫಸ್ಟ್ ಟೈಮ್ ತೊಗೋಬೇಕು ಅನ್ಸಕತ್ತೆ ಜಾತ್ರೆಗೆ ನಾನು. ನೀನು ಜಾತ್ರೆ ಹೇಳುವಾಗ್ತಿ ಅಂತಂದ್ರೆ ನಂಬಕ್ಕಾಗಲ್ಲ. ಏನು ತಗೋಬೇಕು ತಗೊಳ್ತು, ಏನಿಲ್ಲ ಇಲ್ಲಿ ನಾನು ತೊಗೊಳ್ಳೋವಂಥದ್ದು ಏನೂ ಇಲ್ಲ. ಜಾತ್ರೆಗಳಲ್ಲಿ ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿ ಬಜ್ಜಿ ಹಾಗೆ ಮಂಡಕ್ಕಿ ಹಾಗೆ ಡಾಣಿ ಅಲ್ಲೇ ಕೂತ್ಕೊಂಡು ತಿನ್ನೋದು ಒಂಥರ ಖುಷಿಯಾಗುತ್ತೆ. ಆ್ಯಂಡ್ ತುಂಬ ಜನ ಜಾತ್ರೆಗೆ ಹೋದವರೆಲ್ಲ ಹಾಗೆ ಮಾಡೋದು, ಅಲ್ಲೇ ಕೂತ್ಕೊಂಡು ಪಳಹಾರ ಅಂತ ಹೇಳ್ತಾರೆ ನಮ್ಮ ಕಡೆ, ಪಳಹಾರನ ತಿನ್ನೋದು ಒಂದು ಪದ್ಧತಿ. ಸೊ ನಾವು ಕೂಡ ಎಲ್ಲರೂ ಅಲ್ಲೇ ಕೂತ್ಕೊಂಡು ಬಿಸಿ ಬಿಸಿ ಬಜ್ಜಿ ಮಾಡಿಸ್ಕೊಂಡು ಒಳ್ಳೆ ಪಳಹಾರ ತಿನ್ಕೊಂಡು ದೇವರ ದರ್ಶನ ಎಲ್ಲ ಮಾಡಿಕೊಂಡು ಬಂದ್ವಿ. ತುಂಬ ರಶ್ ಇತ್ತು, ಬಟ್ ತುಂಬಾ ಖುಷಿ ಕೂಡ ಆಯಿತು. ಎಲ್ಲರಿಗೂ ನನ್ನ ವಿಡಿಯೋ ಇಷ್ಟ ಆಯಿತು ಅಂತ ಅಂದ್ಕೊಳ್ತಿದ್ದೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಬಟ್ ನೀವು ಯಾವಾಗಲೇ ನಮ್ಮ ಒಂದು ಏರಿಯಾ ಕಡೆ ಬಂದರೆ ಈ ದೇವಸ್ಥಾನಕ್ಕೆ ಹೋಗೋದನ್ನು ಮಿಸ್ ಮಾಡಬೇಡಿ. ತುಂಬ ಅಂದರೆ ತುಂಬ ಪ್ರಶಾಂತವಾಗಿರುವಂಥ ಒಂದು ದೇವಸ್ಥಾನ ಇದು.